ಸಂಡೂರಿನಲ್ಲಂತೂ 6,973 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಅವರು. ಆಲ್ಮೋಸ್ಟ್ 14ನೇ ಸುತ್ತು ಕೂಡ ಅಲ್ಲಿ ಕಂಪ್ಲೀಟ್ ಆಗಿರೋದ್ರಿಂದ ಫೋಟೋ ಫಿನಿಶ್ ರಿಸಲ್ಟ್ 5,000 6,000 ಅಂತ ಲೀಡ್ ಬಂದಾಗ ಸಾಮಾನ್ಯವಾಗಿ ಅದನ್ನ ಫೋಟೋ ಫಿನಿಶ್ ರಿಸಲ್ಟ್ ನ ಭಾಗ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ಆ ಲೀಡು ಹೀಗೆ 5 ಸುತ್ತುಗಳಲ್ಲೂ, ಕೊನೆಯ 5 ಸುತ್ತುಗಳಲ್ಲೂ ಅಥವಾ 3 ಸುತ್ತುಗಳಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಅಥವಾ ಏನ್ ಕತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಸಂಡೂರಿನಲ್ಲಿ ಜನ ಓಕೆ. ಒಂದು ಅಪ್ಡೇಟ್ ಇದೆ, ಚನ್ನಪಟ್ಟಣದಲ್ಲಿ ವಿಜಯೋತ್ಸವಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. 7ನೇ ಸುತ್ತಿಲ್ಲೇ ಅವ್ರದ್ದು ತಯಾರಿ ಆಗ್ತಾ ಇತ್ತು. ಯೋಗೇಶ್ವರ್ಗೆ ನೋಡಿ 23,000 ಲೀಡ್ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಜೊತೆಗೆ ಭಾವಚಿತ್ರವನ್ನ ರೆಡಿ ಮಾಡಿ ಫ್ಲೆಕ್ಸ್ ಗಳನ್ನೆಲ್ಲ ಹಾಕಿ ವಿಜಯೋತ್ಸವವನ್ನ ಮಾಡೋದಕ್ಕೆ, ತಯಾರಿಯನ್ನ ಮಾಡೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಯೋಗೇಶ್ವರ್ ಅವರು ಇರುವಂತಹ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದೆ. ಇನ್ಫ್ಯಾಕ್ಟ್ ಇನ್ನೊಂದು ಕಡೆಗೆ ರೋಡ್ ಶೋ ರ್ಯಾಲಿ ಮಾಡೋದಕ್ಕೂ ಕೂಡ ವೆಹಿಕಲ್ ಗಳ ಹೇಗೆ ಸಿದ್ಧತೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಎಲ್ಲಾರ್ದು ಫೋಟೋ ಇದೆ, ಕಟ್ಔಟ್ ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಜೊತೆಗೆ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್, ಕಾಂಗ್ರೆಸ್ನ ಪ್ರಮುಖ ನಾಯಕರ ಫೋಟೋ ಕೂಡ ಅಲ್ಲಿ ರಾರಾಜಿಸ್ತಾ ಇದೆ. ಫೈನಲಿ ಅವ್ರು ಇನ್ನೇನ್ ಗೆದ್ದೇ ಬಿಟ್ವಿ ಅನ್ನುವಂತಹ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಇದೆ ಈ ಮುನ್ನಡೆಯ ಅಂತರ. 23,000ಕ್ಕೂ ಹೆಚ್ಚು ಮುನ್ನಡೆಯ ಅಂತರ. ಲಾಸ್ಟ್ ಟೈಮ್ ಅಭ್ಯರ್ಥಿ ಗೆದ್ದಿದ್ದೆ, ಕುಮಾರಸ್ವಾಮಿ ಅವರು ಗೆದ್ದಿದ್ದೆ 16,000 ಮತಗಳ ಓಟ್ನ ಲೀಡ್ ನಿಂದ. ಇಲ್ಲಿ 20,000 ಲೀಡ್ ಸಿಕ್ಕಿದೆ. ಸೊ ಗೆದ್ದೇ ಬಿಟ್ಟೆ ಅನ್ನುವಂತಹ ವಿಶ್ವಾಸ ಸಿಪಿ ಯೋಗೇಶ್ವರ್ ಅವರಲ್ಲಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಳೆದ 2 ವಿಧಾನಸಭಾ ಚುನಾವಣೆಗಳ ಕಂಪೇರ್ ಮಾಡಿದ್ರೆ ಟ್ರೆಂಡ್ ನಲ್ಲೇ ಇಷ್ಟೊಂದು ಲೀಡ್ ಸಿಕ್ಕಿದೆ ಅವರಿಗೆ. ಚನ್ನಪಟ್ಟಣದಲ್ಲಿ ಹೇಗೆ ಕ್ಷಣ ಕ್ಷಣಕ್ಕೂ ಟ್ರೆಂಡ್ ಬದಲಾಗ್ತಾ ಹೋಯ್ತು, ನ್ಯಾರೋ ಮಾರ್ಜಿನ್ ಇಂದ ಒಂದು ಲಾಂಗ್ ಜಂಪ್ ಸಿಪಿ ಯೋಗೇಶ್ವರ್ ಅವ್ರಿಗೆ ಸಿಕ್ತು. ಆರಂಭಿಕ ಹಂತದಲ್ಲಿ ಟ್ರಯಲ್ ಮಾಡ್ತಾ ಇದ್ರು, ಬಟ್ ಈಗ ಮುನ್ನಡೆಯ ಅಂತರ ಹೆಚ್ಚಳ ಆಗಿದೆ. ಸೊ ಗ್ರಾಮಾಂತರ ವ್ಯಾಪ್ತಿಯ 9 ಸುತ್ತಿನ ಮತ ಎಣಿಕೆ ಇನ್ನೂ ಬಾಕಿ ಇದೆ. ಕಾಂಟ್ ಸೇ ಈಗ ಸೆಟ್ ಆಗ್ಬಿಟ್ಟಿದೆ ಅಂತೇಳಿ, ಬಟ್ ಇಟ್ಸ್ ಎ ಟಫ್ ಫಾರ್ ನಿಖಿಲ್ ಅನ್ನುವಂಥದ್ದನ್ನ ಹೇಳ್ಬೋದು. ಸೊ ಹ್ಯಾಟ್ರಿಕ್ ಆಘಾತ ನಿಖಿಲ್ ಅವರಿಗೆ ಅಂತ ಹೇಳ್ಬೋದು. ಬಟ್ ಈ 9 ಸುತ್ತಿದೆಯಲ್ಲ, ಅದು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ JDS-ನವ್ರಿಗೆ ಇನ್ನೂ ಕೂಡ ಹಾಗೆ ಇದೆ. ಬಟ್ ಇಷ್ಟೆಲ್ಲ ತಯಾರಿಯನ್ನ ಕಾಂಗ್ರೆಸ್ನವ್ರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ಅವರಿಗೆ ಗೊತ್ತಿರುತ್ತೆ ಯಾವ ಭಾಗಗಳಲ್ಲಿ ನಮಗೆ ಎಷ್ಟು ಮತಗಳು ಬರಬಹುದು, ಏನು ಲೆಕ್ಕಾಚಾರ. ಹಾಗಾಗಿ ಅವರ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. JDS-ನಲ್ಲಿ ಆರಂಭದಲ್ಲಿದ್ದಂತಹ ಆ ಸಂಭ್ರಮಾಚರಣೆ ಈಗ ಸ್ವಲ್ಪ ಯಾಕೋ ಕಾಣಿಸಿಕೊಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಈ 9 ಸುತ್ತಿನಲ್ಲಿ ಆದ್ರೆ ಆಗಬೇಕು, ಇಲ್ಲದೆ ಇದ್ರೆ ಇಲ್ಲ. ಬಟ್ ಶಿಗ್ಗಾವಿದ ಆ ರೀತಿ ಹೇಳಕ್ಕಾಗಲ್ಲ. ಬಟ್ ಸಂಡೂರಿಂದ ಹೇಳ್ಬಿಡ್ಬೋದು ಅದು ಕಾಂಗ್ರೆಸ್ನಿಂದ ತೆಕ್ಕೆಗೆ ಹೊರಟೋಗ್ಬಿಡುತ್ತೆ ಅಂತ. ಮಂಡ್ಯ ಲೋಕಸಭೆ ಮತ್ತು ರಾಮನಗರ ವಿಧಾನಸಭೆ ಕ್ಷೇತ್ರದಲ್ಲಿ ನಿಖಿಲ್ಗೆ ಆದಂತ ಶಾಕ್ ಈಗ ಚನ್ನಪಟ್ಟಣದಲ್ಲೂ ಕೂಡ ಆಗ್ತಾ ಇದೆಯಾ? ದೇವೇಗೌಡರು ಅಷ್ಟೊಂದು 92ನೇ ವಯಸ್ಸಿನಲ್ಲೂ ಕೂಡ ಹೋಗಿ ಅಷ್ಟೆಲ್ಲ ಪ್ರಚಾರ ಮಾಡಿದ ನಂತರವೂ ಕೂಡ ಒಕ್ಕಲಿಗರು ಕೈ ಹಿಡಿಲಿಲ್ವಾ? ಹಾಗಿದಾಗ ಒಕ್ಕಲಿಗರ ಪ್ರಾಬಲ್ಯವನ್ನ, ಒಕ್ಕಲಿಗರ ಪಾರುಪತ್ಯವನ್ನ ಇನ್ಮೇಲೆ ಯಾರ ಹೆಗಲಿಗೆ ಹಾಕ್ತಾರೆ? ದೇವೇಗೌಡರಿಂದ ಅದು ಹೊರಟೋಯ್ತಾ? ಈ ರೀತಿಯಾದಂಥ ಚರ್ಚೆಗಳು, ಪ್ರಶ್ನೆಗಳು ಉದ್ಭವ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಅದನ್ನ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಬಹುದು. ಕೊನೆಯ 9 ಸುತ್ತು ನಿಖಿಲ್ ಕೈ ಹಿಡಿಯುತ್ತಾ? ಹಿಡಿಯೋದಾದ್ರೆ ಮಾರ್ಜಿನ್ ಯಾವ ರೀತಿಯಲ್ಲಿ ಹೋಗುತ್ತೆ? ಗ್ರಾಮಾಂತರ ಮತದಾರರು ನಿಖಿಲ್ ಕೈ ಹಿಡಿತಾರ? ಅಲ್ಲೇ JDS-ನವರಿಗೆ ಬಹಳ ವಿಶ್ವಾಸ ಇರೋದು. ಅವರಿಗೆ ಈ 4-5 ಸುತ್ತುಗಳ ಬಗ್ಗೆ ಅವ್ರಿಗೆ ಗೊತ್ತಿದ್ದಿದೆ, ಈ ನಂಬರ್ಸ್ಗಳು ಬರೋದಿಲ್ಲ ನಮಗೆ, ಕಾರಣ ಅಲ್ಲಿ 33-34 ಸಾವಿರ ಮುಸ್ಲಿಂ ಮತದಾರರಿದ್ದಾರೆ, ಆ ಮತಗಳು ನಮ್ಮ ಕೈ ಹಿಡಿಯೋದಿಲ್ಲ ಅನ್ನೋದು ಅವ್ರಿಗೆ ವಿಶ್ವಾಸ ಇದ್ದಿದೆ. ಹಾಗಾಗಿ ಈ 9 ಸುತ್ತಿದೆಯಲ್ಲ ಒಕ್ಕಲಿಗರಿರುವಂತಹ ಕ್ಷೇತ್ರಗಳು, ಅಲ್ಲಿ ಅವರಿಗೆ ಹೆಚ್ಚಿನ ರೀತಿಯಾದಂತಹ ವಿಶ್ವಾಸ ಇದೆ, ಕೈ ಹಿಡಿತಾರೆ ಅಂತ ಹೇಳಿ.